ಎನ್ ಡಿ ಎಗೆ 203 ಸೀಟ್ ಬರೋಕ್ಕೆ ಹೇಗೆ ಸಾಧ್ಯ? ಎಲ್ಲರೂ ಓಟ್ ಹಾಕಿದ್ರೆ ಸಾಧ್ಯ, ಇಲ್ದಿದ್ರೆ ಸಾಧ್ಯನೇ ಇಲ್ಲ ಈ ರೀತಿ ಬರೋಕ್ಕೆ. ಇಂಪಾಸಿಬಲ್. ಚೂರಾರು ಹಾಕ್ಬೇಕು, ಎಲ್ಲರೂ ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲದೆ ಹೋದರೆ. ಜಾತಿ ಸಮೀಕರಣದಲ್ಲಿ ಎನ್ ಡಿ ಎ ಟಿಕೆಟ್ ಹಂಚಿಕೆ, ಎಲ್ಲ ಪಕ್ಷದವರು ಜಾತಿ ಸಮೀಕರಣದಲ್ಲೇ ಹಂಚೋದು. ಭಾಷಣದಲ್ಲಿ ಮಾತ್ರ ಜಾತಿ ಇರಲ್ಲ. ಎಲ್ಲರೂ ಧರ್ಮದ ಆಧಾರದಲ್ಲೇ ತಮ್ಮ ಚುನಾವಣೆಗಳನ್ನು ನಡೆಸೋದು. ಭಾಷಣದಲ್ಲಿ ಮಾತ್ರ ಕೆಲವರು ಧರ್ಮಾಂಧರೂ, ಮತಾಂಧರೂ, ಕೆಲವರು ಸೆಕ್ಯುಲರಿಸ್ಟ್ಗಳು, ಬುರುಡೆಗಳು. ನನ್ನ ಪ್ರಕಾರ ದೇಶದಲ್ಲಿ ಮೊದಲ ಬರೀ ಜಾತಿಗಳ ಜನಗತಿ ನಡೆಸಿದ್ದು ಬಿಹಾರ. ಅಗೈನ್ ಲುಕ್ ಇಟ್, ವಾಟ್ ಇಸ್ ದಿ ನೆರೇಟಿವ್ ಆಫ್ ಕಾಂಗ್ರೆಸ್ ಬಿಹಾರದಲ್ಲಿ? ನನ್ನ ಪ್ರಕಾರದಲ್ಲಿ ಕಾಂಗ್ರೆಸ್ ನನಗೆ ಮತವನ್ನು ಕೊಡಿ ಅಂತ ಏನನ್ನ ತೋರಿಸಿ ಕೇಳುತ್ತಿದೆ? ಓನ್ಲಿ ವೋಟ್ ಚೋರಿ ಮಾತ್ರ ಅಷ್ಟೇ. ಅದು ಬಿಟ್ಟು ಇನ್ನೇನು ಕ್ಯಾಂಪೇನ್ ಮಾಡಿ ಏನು ತೋರಿಸ್ತಾ ಇದ್ದೀರಿ? ನೆರೇಟಿವ್ ಏನು? ಕಂಪ್ಲೀಟ್ಲಿ ನೆರೇಟಿವ್ ಇಲ್ಲ ಅವ್ರಿಗೆ. ಬಟ್ ಅದೊಂದ್ಸಲ ಹೆಂಗಾಗಿದೆ ಅನ್ಸುತ್ತೆ ಸರ್, ಜಸ್ಟ್ ಒಂದು ಮಾತು ಹೇಳ್ತೀನಿ. ವೋಟ್ ಚೋರಿ 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 ಅಂತ ಹೇಳ್ಬಿಟ್ಟು ಲಾಲು ಪ್ರಸಾದ್ ಯಾದವ್ ಚೋರಿ ಮತ್ತೆ ಕಾಂಗ್ರೆಸ್ ಚೋರಿ ಅಂತ ಜನರಿಗೆ ನೆನಪು ಮಾಡಿ ಕೊಟ್ಬಿಟ್ರ ಅಂತ. ಸಿ ಪಾಸಿಬಲ್, ಹೇಳೋಕ್ಕಾಗಲ್ಲ. ಯು ಆರ್ ರೈಟ್. ಆ್ಯಕ್ಚುಲಿ ಅವನ ಭ್ರಷ್ಟತೆಯ ದಿನಗಳನ್ನು ಜ್ಞಾಪಿಸಿರ್ಬೋದು. ಸಿ ಕೆಲವು ಸರಿ ಜನಕ್ಕೆ ಒಳೊಳಗಡೆ ಆಗಿರೋಂತಹ ಆಘಾತ ಮತ್ತು ಆಕ್ರೋಶ ಇರ್ತಲ್ಲ, ತೋರಿಸಲ್ಲ. ಪರ್ಟಿಕ್ಯುಲರ್ಲಿ ಹೆಂಗೆ ಹೆಣ್ಮಕ್ಳು ಮೋದಿ ತಾಯಿಗೆ ಅವಮಾನ ಮಾಡಿದ ದಿನಾನೇ ನಾನು ಅಂದ್ಕೊಂಡೆ ಬಿತ್ತು ಏಟಿ ಇವ್ರಿಗೊಂದು ಅಂತ. ಎಲ್ಲಿ? ಹೆಂಗಸರಲ್ಲಿ ಒಳಗಡೆ ತೋರಿಸಲ್ಲ, ಅವ್ರು ತೋರಿಸಲ್ಲ ಅವರು. ಬಟ್ ಅದು ಬಿತ್ತು ಏಟಿದು ಅಂತ ಗ್ಯಾರಂಟಿ ಇದು ಅಂತ ನಾನು ಲೆಕ್ಕ ಹಾಕ್ಕೊಂಡೆ ಅವತ್ತು. ಯಾವ ಪ್ರಮಾಣದಲ್ಲಿ ಬೀಳುತ್ತೆ ನಂಗೆ ಗೊತ್ತಿರಲಿಲ್ಲ. ಆದರೆ ನಂಬರ್ 1. ನಂಬರ್ 2, ಚಾಹತ್ ಪೂಜೆಗೆ ಬಂದಾಗ ಬಿಹಾರಿ ಹೆಣ್ಣು ಮಕ್ಕಳು ಆ ಪೂಜೆಯಲ್ಲಿ ಅತ್ಯಂತ ಸೂಕ್ಷ್ಮಮತಿಗಳವರು. 1000 ಕೋಟಿ ಆಸ್ತಿ ಇರುವ ಹೆಣ್ಮಗಳೂ ಮಾಡ್ತಾಳೆ, 1 ರೂಪಾಯಿ ಇರೋ ಹೆಣ್ಮಗಳು ಮಾಡ್ತಾಳೆ ಅದನ್ನು. ಅವ್ರು ಭಾಳ ಸೂಕ್ಷ್ಮ ಆ ಹಬ್ಬದಲ್ಲಿ, ಪರ್ಟಿಕ್ಯುಲರ್ಲಿ ಬಿಹಾರೀಸು. ಅದು ಯಾವತ್ತು ಅದನ್ನು ಅಟ್ಯಾಕ್ ಮಾಡಿದ್ರು ನನಗೆ ಅವತ್ತೇ ಅನ್ನಿಸ್ತು ಬಿತ್ತು ಏಟಿ ಇವ್ರಿಗೆ ಇನ್ನೊಂದು ಅಂತ ನನಗನ್ನಿಸ್ತು. 3ನೇದು, ರಾಮ್ವಿಲಾಸ್ ಪಾಸ್ವಾನ್ ಅಂದರೆ ಚಿರಾಗ್ ಪಾಸ್ವಾನ್ ಅವರ ಅಪ್ಪ ಮತ್ತು ನಿತೀಶ್ದು ಒಂದು ಹಳೆಯ ಜಗಳ ಇದೆ. ದಟ್ ಈಸ್ ಮಹಾದಲಿತ್ ಪ್ರಪೋಸಲ್ಸನ್ನು ಬಿಹಾರ್ ಅವಾಗ ಅಕ್ಸೆಪ್ಟ್ ಮಾಡಿದ್ದಾಗ ಆಗಿದ್ದ ಗಲಾಟೆಗಳದು. ಈ ಸರಿ ಈ 5 ಜನ ಹೆಂಗೆ ಒಂದಾದರು ಅಂದರೆ BJP, JDU, HMM ಮತ್ತು ಇದು ರಾಮ್ವಿಲಾಸ್ ಪಾಸ್ವಾನ್ LJP ಎಲ್ಲ ಹೆಂಗೆ ಒಂದಾದರು ಅಂದರೆ, ರಾಮ್ವಿಲಾಸ್ ಪಾಸ್ವಾನ್ ಮಗ ನಿತೀಶ್ ಮನೆಗೆ ಹೋಗಿ ಅಚಾತ್ ಪೂಜಾ ದಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ದ. ಅದನ್ನು ವೈಡ್ಲಿ ಪಬ್ಲಿಷ್ ಮಾಡ್ಕೊಂಡು ಬಂದರು. ಸೊ ದೋ ಕಾಲ್ಡ್ ಡೌಟ್ ಆಫ್ ದಿ ದಲಿತ್ ವೋಟ್ ಅಲ್ಲೇ ನಿಂತ್ಕೋತು, ಕಟ್ಟಾಗಲಿಲ್ಲ, ಅಲ್ಲೇ ನಿಲ್ತದು. ಒಂದಾದ ಮೇಲೆ ಒಂದು. ಕುಂಭಮೇಳ ಬಿಹಾರದಿಂದ ಕರ್ನಾಟಕದಿಂದಾನೇ ಲಕ್ಷ 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 ಜನ ಹೋಗಿದ್ದಾರೆ. ಪಕ್ಕದಲ್ಲಿರೋ ಬಿಹಾರದಿಂದ ಹೆಂಗೆ ಹೋಗಿರ್ಬೇಕಂಗಾರೆ ಹೋಗಿ ಬಂದಿದ್ರೆ ಅದನ್ನು ಫಾಲ್ತು ಅಂತ ಬೈದರು. ಗಮನಿಸಿದ್ರು ಜನ. ಇದು ಕೆಲವು ಸರಿ ಕಾಣಲ್ಲ ನಮಗೆ ಕಾಣೋದು ಯಾವುದು? ಬಸ್ ಫ್ರೀ ಅಂತೆ, ಕರೆಂಟ್ ಫ್ರೀ ಅಂತೆ, ಇದು ಕಾಣಲ್ಲ ಈ ಸೈಡು. ಬಿಹಾರ ಈ ಸರಿ ಒಂದು ಕಡೆ ಜಾತಿ ಮೀರಲಿಕ್ಕೆ ಕಾರಣ ಆಗಿಂತಹವೂ ಹೌದು, ನಿತೀಶ್ ಮೇಲಿರುವ ನಂಬಿಕೆಯೂ ಹೌದು ಹೆಂಗಸರಿಗೆ ಪರ್ಟಿಕ್ಯುಲರ್ಲಿ, ಹಾಗೂ ಅದಾತ ಸುಶಾಸನ ಡ್ಯಾಶು ಮತ್ತು ಅವರ ಕೊಟ್ಟ ಗ್ಯಾರಂಟಿಗಳೂ ಹೌದು. ಇದು ಬೇರೆ ರಾಜ್ಯಗಳಲ್ಲಿ ಇರಲ್ಲ ಸರ್ ಈ ಥರ? ಆಗತ್ತೆ. ಮೊದಲ ಬಾರಿಗೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಚುನಾವಣೆ ಆದಾಗ ಈ ದೇಶದಲ್ಲಿ ಪೀಪಲ್ ವೋಟೆಡ್ ಅಬೌವ್ ದಿ ಕಾಸ್ಟ್. ಜನ ಜಾತಿ ಮೀರಿ ವೋಟ್ ಹಾಕಿದ್ರು ಅಲ್ಲ. ಲಿಂಗಾಯತರೊಬ್ಬರು ಚೀಫ್ ಮಿನಿಸ್ಟರ್ಶಿಪ್ ಇದೆ, ಲೈಕ್ ದಿ ಸೋ ಕಾಲ್ಡ್ ಬಸವರಾಜ ಬೊಮ್ಮಾಯಿ. ಇಫ್ ವಿ ಡೋಂಟ್ ವೋಟ್ ಲಿಂಗಾಯತರು ಕಾಂಗ್ರೆಸ್ BJPಗೆ, ಲಿಂಗಾಯತರು ಕಾಂಗ್ರೆಸ್ಸಲ್ಲಂತೂ ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಲಿಂಗಾಯತರಿಗೆ ಅರಿವಿರಲಿಲ್ವಾ? ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಅಟ್ ಎನಿ ಕಾಸ್ಟ್ ಇಲ್ಲ ಸಿದ್ದರಾಮಯ್ಯ ಇಲ್ಲ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೇ ಹೊರತು ಯಾವ ಲಿಂಗಾಯತು CM ಆಗಲ್ಲ ಅನ್ನೋ ಅರಿವಿರಲಿಲ್ವಾ ಅವ್ರಿಗೆ? ವೈ ಡಿಡ್ ದೇ ವೋಟ್? ಸಮಟೈಮ್ಸ್ ಸಮ್ ಇಶ್ಯೂಸು ಪುಲ್ ಮಾಡಿಬಿಡುತ್ತೆ ಆಚೆಗೆ ಓಟ್, ಜಾತಿ ಮೀರಿ. ಬಿಹಾರದಲ್ಲಿ ಗಟ್ಟಿಯಾಗಿರೋದು ಆ ಮೈ ಅಂದ್ರೆ ಮುಸ್ಲಿಂ ಮತ್ತೆ ಯಾದವ್ರದ್ದು ಒಂದು 82 ಕಾನ್ಸ್ಟಿಟ್ಯೂನ್ಸಿಗಳು ಕೂಡ ಸ್ಟ್ರಾಂಗ್ ಅಂತಿದ್ರು. ಬಟ್ ಅಲ್ಲೇ NDA ಮುಂದೆ ಜಾಸ್ತಿ ಬಂದಿದೆ, ಅದಕ್ಕೇನು ಸರ್? ಅಂದರೆ
ಅಂದ್ರೆ 82 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಾ, that's ಯಾದವ್ exactly ಯಾದವ್ what ಯಾದವ್ explain ಮಾಡ್ತಿರೋದು ಈಗ. ಯಾದವ್ 85 ಕಾನ್ಸ್ಟಿಟ್ಯೂಯನ್ಸಿಲಿ ಮುಸ್ಲಿಂ ಮತ್ತು ಯಾದವರ ಪ್ರಾಬಲ್ಯ. ಅಂದರೆ ಪ್ರಾಬಲ್ಯ ಅಂದರೆ 100ಕ್ಕೆ 100 ಅಲ್ಲ, 30% ಓಟು 35% ಓಟು ಅವ್ರದ್ದಿದೆ ಅಂತ ಅರ್ಥ. ಈ ಪ್ರಾಬಲ್ಯ ಒಂದು ಕಡೆಗೆ ಬಂದು ಆದ ಕೂಡಲೇ ಏನಾಯಿತು, ಅದರ್ಸ್ ಜಾಯಿನ್ ಆದರು. ಗೋ ಬ್ಯಾಕ್ ಟು ಕರ್ನಾಟಕ ವಾಪಸ್. ಹಂಗಾರೆ ಒಂದು ಸಣ್ಣ ಎಕ್ಸಾಂಪಲ್, ಸಂಪೂರ್ಣವಾಗಿ ಹಾಗೆ ನಡೆದಿದೆ ಅಂತ ಹೇಳಲ್ಲ, ಪಾರ್ಟ್ಲಿ ನಡೆದಿದೆ ಅಂತ ಹೇಳ್ತೀನಿ. GT ದೇವೇಗೌಡ ಡಿಫೀಟಿಂಗ್ ಸಿದ್ದರಾಮಯ್ಯ, ತಗೊಳ್ಳಿ ಅದನ್ನು. ಒಂದು ಸೈಡ್ಗೆ ಒಂದು ಕನ್ಸಾಲಿಡೇಷನ್ ಆಗತ್ತೆ ಅನ್ಸಿದ ತಕ್ಷಣವೇ ಅದಕ್ಕಾಗದೇ ಇದ್ದವರು ಭಾಳ ಗಟ್ಟಿಯಾಗಿದ್ದರೆ ಅವರ ವಿರೋಧಗಳು ಪಟ್ಟಂತ ಇನ್ನೊಂದು ಸೈಡ್ ಒಂದಾಗ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಒಂದಾಗ್ತಾರೆ ಅಂದರೆ ತಾತ್ನಷ್ಟು ಒಂದಾಗ್ತಾರೆ ಅವರು. ಅದರ ಪರಿಣಾಮ 85 ಸ್ಥಾನದಲ್ಲಿ 80% ಸ್ಥಾನ NDAಗೆ ಹೋಗಿದೆ. NDAಗೆ ಹೋಗಿದೆ. ಹಾಗಾಗಿ ಮುಸ್ಲಿಂ ಮತ್ತು ಯಾದವ್ ಕಾಂಬಿನೇಷನ್ನಿನ ಪಂಜರದಿಂದ ಹೊರಕ್ಕೆ ಬರೋಕ್ಕೆ RJDಗೆ ಕಾಂಗ್ರೆಸ್ಗೆ ಆಗೇ ಇಲ್ಲ. ಆ ಪಂಜರದ ಒಳಗಡೆನೇ ಇದ್ದಾರೆ. ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಿಲ್ಲ. ಲಿಂಗಾಯತರ ಮತವನ್ನು ಹಿಡಿದಿಟ್ಟುಕೊಂಡಿರುವ ಕರ್ನಾಟಕದಲ್ಲಿ BJP ಹಿಡಿದಿಟ್ಕೊಂಡಿತ್ತು ಅನ್ಕೋತಾ ಇದ್ದಂಥ ಕರ್ನಾಟಕದಲ್ಲಿ ಲಿಂಗಾಯತರ ಮತಕ್ಕೆ ಯಾವ್ದಾದ್ರು ಮತ ಆ್ಯಡ್ ಆಗಬೇಕಿತ್ತು ಅವ್ರಿಗೆ ಆ್ಯಡ್ ಆಗಿದ್ದು ಶೆಡ್ಯೂಲ್ ಕಾಸ್ಟಲ್ಲಿ ಲೆಫ್ಟು, ಸ್ವಲ್ಪ ST ವೋಟ್ಸು, ಈ ಥರ ಎಲ್ಲ ಆ್ಯಡ್ ಆಯಿತು ಅಲ್ವಾ. ಹಾಗಾಗಿ ಅವ್ರು ಎಲ್ಲೆಲ್ಲಿಗೋ ಬಂದು ನಿಂತ್ಕೊಂಡ್ರು. ನೀವು ಆ್ಯಡೇ ಆಗದೆ ಅಲ್ಲೇ ಇದ್ದರೆ, ಟೇಕ್ ಫಾರ್ ಎಕ್ಸಾಂಪಲ್ JDS ಇನ್ ಕರ್ನಾಟಕ, ಆ್ಯಡ್ ಆಗಬೇಕು ಓಟ್ ಅವ್ರಿಗೆ. ಬರೀ ಒಕ್ಕಲಿಗರ ಓಟನ್ನು ಹಿಡ್ಕೊಂಡು ಕೂತ್ರೆ ಆಗಲ್ಲ, ಅದು ಸಾಧ್ಯ ಇಲ್ಲ ಅದು. ಹಾಗಾಗಿ ಇವ್ರಿಗೆ ಆಚೆ ಬರೋಕ್ಕಾಗಿಲ್ಲ. ಅವ್ರುಗಳನ್ನೆಲ್ಲ ಸೇರಿಸ್ಕೊಳ್ಳೋಕ್ಕಾಗಿದೆ. ಸರ್ ಒಂದು ಆಶ್ಚರ್ಯ ಆಗುತ್ತೆ ಸರ್, ನಿತೀಶ್ ಅವ್ರದ್ದು. ಸುಖೇಶ್ ಒಂದ್ ಸೆಕೆಂಡ್, ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡೋಣ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬ್ರಾಹ್ಮಣರ ಪ್ರಾಬಲ್ಯ ಇರುವ ಕ್ಷೇತ್ರಗಳು 41, NDA 39, MGB 2. ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳು 39, NDA 26, MGB 27. ಅಂದರೆ ಸರ್ ಹಂಗಾರೆ ಮುಸ್ಲಿಮ್ಸ್ ಎಲ್ಲ ಇವರು ಎಲ್ಲ ಓಟ್ ಹಾಕ್ಬಿಟ್ರ ಸರ್ BJPಗೆ? ಹಾಕಿಲ್ಲ. JDUಗೂ ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರ ವಿರುದ್ಧವಾಗಿದ್ದವರು ಆ ಕ್ಷೇತ್ರದಲ್ಲಿ ಹಾಕಿರ್ತಾರೆ. ಅವರು ಒಂದಾಗಿದ್ದಾರೆ. ಓಕೆ, ಅದು ಹೆಂಗಾಯಿತು ಸರ್? ಅಲ್ಲೇ ನಿಮಗೆ ಈ ರೆಕಾರ್ಡ್ ಅಭೂತಪೂರ್ವ 67% ಪೋಲಿಂಗ್ ಕೈ ಕೊಡ್ತಾ ಇರೋದು ಎಲ್ಲರಿಗೂ ಬಂದು. ದ್ಯಾಟ್ ಇಸ್ ವೇರ್ ಇಟ್ಸ್ ಗೆಟಿಂಗ್ ಟ್ರಬಲ್ಡ್. ದ ಮೊಮೆಂಟ್ ವೋಟ್ ಇನ್ಕ್ರೀಸ್ ಆಯಿತು, ಅದರ್ ಸೈಡ್ಗಳು ಕನ್ಸಾಲಿಡೇಟರ್ ಸ್ಟಾರ್ಟ್ ಆಯಿತು. ಆ ಎಕ್ಸಸ್ ಆಗಿರೋದೇ ಆ ಕನ್ಸಾಲಿಡೇಷನಿಂದ. ಜನ ಆಕ್ರೋಶ ಮತ್ತು ವಂಚನೆ ಈ ಎರಡರಲ್ಲಿ ನುಗ್ಗಿ ವೋಟ್ ಹಾಕಕ್ಕೆ ಹೋದಾಗ ಹೆವಿ ವೋಟಿಂಗ್ ಆಗುತ್ತೆ. ಅವರು ಭಾಳ ವೋಟಿಂಗ್ ಆಗಿಬಿಡುತ್ತದು ಕೋಪದಲ್ಲಿ. ವೋಟ್ ಹಾಕಕ್ಕೆ ಬರ್ದಿದ್ದವ್ರನ್ನ ಬದಾಕ್ತಾನಾಗ. ಯಾವಾಗ 10%, 14%, 15% ವೋಟ್ ರೈಸ್ ಆಗೋಯ್ತು, ಕನ್ಸಾಲಿಡೇಟ್ ಆಗ್ತಾ ಹೋಯ್ತು ಅದರ್ ಸೈಡ್. ಪರಿಣಾಮ ಹೀಗೆ. ರಜಪೂತ್ 61, NDA 52. ಆಬ್ವಿಯಸ್ ಅಪ್ಪರ್ ಕಾಸ್ಟ್. SC ಪ್ರಾಬಲ್ಯ, SC 69, NDA 60. ಆಬ್ವಿಯಸ್ ಅದು. ST 6, 3, NDA. ಪರ್ಸೆಂಟೇಜ್ ಆಫ್ ವೋಟ್ಸ್ ನೋಡಿದ್ರೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. BJP 1% ವೋಟ್ ರೈಸ್ ಮಾಡ್ಕೊಂಡಿದೆ ಅಷ್ಟೇ, ಹೊತ್ತು ಈ ಸರಿಗೂ ಭಾಳ ಏನು ಮಾಡಿಲ್ಲ. ವೆರ್ ಇಸ್ JDS ಒಂದು 3-4% ವೋಟ್ ರೈಸ್ ಮಾಡಿಸ್ಕೊಂಡಿದೆ ಅಷ್ಟೇ. JDU. ಹಾಗೆ ನೋಡಿದ್ರೆ RJD ಅಂದರೆ MGB ಮಹಾಗಠಬಂಧನ್ ಆ್ಯಕ್ಚುಲಿ ಲಾಸೇ ಆಗಿಲ್ಲ ಅವ್ರಿಗೆ ಓಟು. 0.5% ಹಿಂಗೂ ಹಂಗೂ ಆಗಿದೆ ಅಷ್ಟೇ, ಅವ್ರಿಗೇನು ಲಾಸೇ ಆಗಿಲ್ಲ. ಅವ್ರಿಗೆ ಎಷ್ಟು ಓಟ್ ಇತ್ತು ಅಷ್ಟೇ ಓಟ್ ಇದೆ. 32%, 33% ಓಟ್ ಅಷ್ಟೇ ಇದೆ ಅವ್ರಿಗೆ. ವೆರಾಸ್ ಹೊಡೆದಿರೋದು ಎಲ್ಲಿದು ಅಂದರೆ ಅದರ್ಸಲ್ಲಿ ಇತ್ತಲ್ಲ 14%, 13%, 10% ಇತ್ತಲ್ಲ, ಅದು ಕುಸ್ತೋಗಿ NDA ಕಡೆಗೆ ಶಿಫ್ಟ್ ಆಗಿದೆ. ಲೈಕ್ ರಾಮ್ ವಿಲಾಸ್ ಪಾಸ್ವಾನ್ ಅಥವಾ ಇನ್ಯಾರೋ ಮಾಂಜಿ ಅಥವಾ ಕುಶ್ವಾಹ, ಈ ಥರ ಶಿಫ್ಟ್ ಆಗ್ಬಿಟ್ಟಿದೆ ಅದೆಲ್ಲ. ಪರಿಣಾಮ ಮೇಲ್ನೋಟಕ್ಕೆ ತೇಜಸ್ವಿ ಯಾದವ್ ಇವತ್ತು ಮಲಕ್ಕೊಳ್ಳೋವಾಗ
ಈ ಪರ್ಸೆಂಟೇಜ್ ಒಂದನ್ನು ಹಿಂಗೆ ಹಿಡ್ಕೊಂಡು ಮಲ್ಕೋಬೋದು ಬೇಕಾರೆ. ಸಮಾಧಾನ. ನನ್ನ ನೋಟ್ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ. ನನ್ನ ನೋಟ್ ಎಲ್ಲೂ ಹೋಗಿಲ್ಲಪ್ಪ, ಇಲ್ಲೇ ಇದೆ ಬೇಕಾದ್ರೆ ಮಲ್ಕೋಬೋದು. ಎಸ್ ಸರ್, ಹಾಗಾದ್ರೆ ನಿತೀಶ್ ಕುಮಾರ್ 20 ವರ್ಷದ ಆಂಟಿ ಇನ್ಕಮೆನ್ಸಿನ ಮ್ಯಾನೇಜ್ ಮಾಡುವಂಥ ರೀತಿ ಏನು ಸರ್? ನೋ ಐಡಿಯಾ. ಇದಕ್ಕೆ ಹೊಸ ರಿಸರ್ಚೇ ಆಗಬೇಕು. ಎಲ್ಲ ಕಡೆ ಆಂಟಿ ಇನ್ಕಂಬೆನ್ಸಿ ಹೇಳ್ತಿದ್ದೀವಿ, ಪ್ರೋ ಇನ್ಕಂಬೆನ್ಸಿ ಹಿಂಗೆ ವರ್ಕ್ ಆಗತ್ತೆ ಅಂತ ಯಾರೂ ಹೇಳ್ತಿರ್ಲಿಲ್ಲ. ಹೋಗಲಿ, ನಿತೀಶ್ ಕುಮಾರ್ ಅವರ ಆಡಳಿತದ ಪೀಕ್ ಇದು ಅಂದರೆ ಒಬ್ಬ ಕ್ರಿಕೆಟರ್ ಥರ ಸಾರ್ ಪೀಕಲ್ಲಿದ್ದಾನೆ ಸರ್, ಕಂಡು ಕಡೆ ಸೆಂಚುರಿ ಹೊಡಿತಾನೆ ಸರ್. ಅಲ್ಲ, ಎಂಡ್ ನಿತೀಶ್ ಕುಮಾರ್ದಿದು ಲೈಫು ಪೊಲಿಟಿಕಲಿ ಎಂಡ್. ಆರೋಗ್ಯ ಇಲ್ಲ ಅಂತಾರೆ, ಕ್ಯಾಂಪೇನಲ್ಲಿ ಸರಿಯಾಗಿ ಕಾಣಿಸಿಲ್ಲ, ಮಾಧ್ಯಮಗಳಲ್ಲಿ ಬಂದಿಲ್ಲ, ಇಂಟರ್ವ್ಯೂಗಳಾಗಲಿಲ್ಲ, ಏನೂ ಇಲ್ಲ. ಸೆಂಡಪ್ ಕೊಡ್ತಾ ಇರ್ಬೇಕು ಸರ್. ಪಾಸಿಬಲ್. ಅಥವಾ ಸಿಂಪ್ಲಿ ನಂಬಿಕೆ ಇರ್ಬೋದು ಜನಕ್ಕೆ, ಗೊತ್ತಿಲ್ಲ. ಬಟ್ ಇದನ್ನು ಹೊಸ ರಿಸರ್ಚೇ ಮಾಡಬೇಕು. ಪ್ರೋ ಇನ್ಕಂಬೆನ್ಸಿಗೂ 20 ವರ್ಷ ಆದ್ಮೇಲೆ ಹಿಂಗ್ ಓಟ್ ಹಾಕ್ತಾರ ಜನ ಅಂತ ಅದೊಂದು ರಿಸರ್ಚ್ ಆಗಬೇಕು. ಓಕೆ.